ಮುಂಗಾರು ಅಧಿವೇಶನದ ಮೊದಲ ದಿನವೇ ಕೇಸರಿ ಕಲಿಗಳು ಗರ್ಜಿಸಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತ್ಯಾರೋಪಕ್ಕೆ ಮುಂದಾಗಿರುವಂತಹ ಕಾಂಗ್ರೆಸ್ ನಾಯಕರೇನು ಕಮ್ಮಿ ಇಲ್ಲ ನಾವು ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಪ್ರತ್ಯಾಸ್ತ್ರವನ್ನ ಹೂಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಮುಂಗಾರು ಅಧಿವೇಶನದ ಮೊದಲ ದಿನವೇ ಕೇಸರಿ ಕಲಿಗಳು ಗರ್ಜಿಸಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತ್ಯಾರೋಪಕ್ಕೆ ಮುಂದಾಗಿರುವಂತಹ ಕಾಂಗ್ರೆಸ್ ನಾಯಕರೇನು ಕಮ್ಮಿ ಇಲ್ಲ ನಾವು ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ಪ್ರತ್ಯಾಸ್ತ್ರವನ್ನು ಹೂಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಕಾಲದ ಅವ್ಯವಹಾರಗಳನ್ನು ನಾವು ಕೂಡ ತೆಗೆದಿಡ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಸದನದಲ್ಲಿ ಹೇಳಿರುವಂಥದ್ದು. ಈ ಒಂದು ಸದನ ದಿನ ಸಾಕಷ್ಟು ಗದ್ದಲದ ನಡುವೆ ನಡೆಯುವಂತಹ ಕೋಲಾಹಲಕ್ಕೆ ಸಾಕಷ್ಟು ಸೃಷ್ಟಿಯಾದಂಥ ವೇದಿಕೆ ಆಗಿತ್ತು. ಯಾಕಂತಂದರೆ ಇವತ್ತು ಬಿಜೆಪಿಯ ನಾಯಕರು ಬೆಳಗ್ಗೆಯಿಂದಲೇ ಕೂಡ ವಾಲ್ಮೀಕಿ ಹಗರಣ, ಮೂಡಾ ಕೇಸ್ ಮತ್ತು ಡೆಂಗ್ಯೂ ನಿಯಂತ್ರಣ ಮಾಡಿಲ್ಲ ಅನ್ನುವಂಥ ಆರೋಪವನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡುವ ಮೂಲಕ ತಮ್ಮ ಒಂದು ಏನು ಹೋರಾಟವನ್ನು ಸದನದಲ್ಲಿ ಮತ್ತು ಸದನದ ಹೊರಗಡೆ ಕೂಡ ಮಾಡಿರುವಂಥದ್ದು. ಬೆಳಗ್ಗೆ 10 ಗಂಟೆಯಿಂದ ಏನು ಶಾಸಕರ ಭವನದಲ್ಲಿರುವಂಥ ವಾಲ್ಮೀಕಿ ಪ್ರತಿಮೆಯ ಮುಂದೆ ಹೋರಾಟವನ್ನು ಆರಂಭಿಸಿದ ಬಿಜೆಪಿ ನಾಯಕರು ಅಲ್ಲಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡಿದರು. ಈ ವೇಳೆ ಬಿಜೆಪಿ ನಾಯಕರ ಪ್ರತಿಭಟನೆಯ ವೇಳೆಯೇ ಸಿದ್ದರಾಮಯ್ಯ ಅವರ ಆಗಮನ ಕೂಡ ಆಯಿತು. ಆ ಒಂದು ಆಗಮನದ ವೇಳೆ ಸಿದ್ದರಾಮಯ್ಯ ಅವರ ವಾಹನಗಳಿಗೂ ಕೂಡ ಈ ಒಂದು ಪ್ರತಿಭಟನೆಯ ಕಾವು ತಟ್ಟಿತು. ಇದಾದ ಮೇಲೆ ಏನು ಬಿಜೆಪಿಯ ನಾಯಕರು ವಿಧಾನಸೌಧದ ಮೆಟ್ಟಿಲಿನ ಮೇಲೆ ಒಂದು ತಮ್ಮ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಏನು ಕಾಂಗ್ರೆಸ್ ಸರ್ಕಾರದ ಅವ್ಯವಹಾರಗಳು, ಹಗರಣಗಳು ಅವುಗಳನ್ನು ಪ್ರತಿಭಟಿಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರೆ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಅದರಲ್ಲೂ ಕೂಡ ಈ ಹಿಂದೆ ಆಗಿರುವಂಥ ಹಗರಣಗಳನ್ನು ಇವತ್ತು ಸದನದಲ್ಲಿ ನಾವು ತಡೆದಿರ್ತೀವಿ ಅನ್ನುವಂಥ ಮಾತನ್ನು ಬಿಜೆಪಿ ನಾಯಕರಿಗೆ ಟಾಂಗ್ ನೀಡುವ ಮೂಲಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಈ ಒಂದು ಸದನದ ಒಳಗೆ ಹೊರಗೆ ನಡೆದಂಥ ಹೋರಾಟದ ನಡೆ ಒಂದು ಕಡೆ ಆದರೆ ಕಾಂಗ್ರೆಸ್ ಅದನ್ನು ಸಮರ್ಥವಾಗಿ ಎದುರಿಸುವಂಥ ಕೆಲಸವನ್ನು ಮಾಡಿದೆ. ಬಿಜೆಪಿ ನಾಯಕರ ಗೊಡ್ಡು ಹೆದರಿಕೆಗಳಿಗೆ ನಾವು ಹೆದರಲ್ಲ ಅನ್ನುವಂಥ ಮಾತನ್ನು CM ಸಿದ್ದರಾಮಯ್ಯನವರು ಇವತ್ತು ಸದನದ ಒಳಗೆ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಯಾಕಂತಂದರೆ ನೀವು ಏನು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದೀರಿ, ದಾಖಲೆ ಸಹಿತ ಮಾತನಾಡಿ ಈ ಹಿಂದೆ ಮಾಧ್ಯಮಗಳ ಮುಂದೆ ಸಾಕಷ್ಟು ಮಾತನಾಡಿದ್ದೀರಿ. ಅದನ್ನು ಬಿಟ್ಟು ಇವತ್ತು ಸದನದಲ್ಲಿ ದಾಖಲೆಯ ಸಹಿತವಾಗಿ ನೀವು ಮಾತಾಡಿ ನಿಮ್ಮ ಒಂದು ಹೆದರಿಕೆ ತಂತ್ರಕ್ಕೆ ನಾನು ಹೆದರುವನಲ್ಲ, ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದ್ದಾವೆ, ಎಲ್ಲ ಮಾಹಿತಿಗಳಿದ್ದಾವೆ, ಅವುಗಳನ್ನು ನಾನು ಸದನ ಮುಂದೆ ಇಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಇದರ ನಡುವೆ ಏನು ಬಿಜೆಪಿಯ ನಾಯಕರು ಸದನದಲ್ಲಿ ಮೂಡಾ ಕೇಸ್ ಮತ್ತು ವಾಲ್ಮೀಕಿ ಹಗರಣದ ಪ್ರಕರಣದ ಬಗ್ಗೆ ಚರ್ಚೆ ನಡೆಸಲು ಅವಕಾಶವನ್ನು ಕೇಳಿದರು. ಆ ಅವಕಾಶವನ್ನು ಕೂಡ ಸ್ಪೀಕರ್ ನೀಡ್ತೀನಿ ಅಂತ ಹೇಳಿದರು. ಅದರಲ್ಲೂ ಕೂಡ ಪ್ರಶ್ನೋತ್ತರದ ಅವಧಿಯ ವೇಳೆ ಈ ಒಂದು ಹಗರಣಗಳ ಬಗ್ಗೆ ಚರ್ಚೆಗೆ ಅವಕಾಶವನ್ನು ನೀಡ್ತೀವಿ ಅನ್ನೋ ಮಾತನ್ನು ಬಿಜೆಪಿ ನಾಯಕರಿಗೆ ಹೇಳಿದರೆ, ಈ ಒಂದು ಬಿಜೆಪಿ ನಾಯಕರ ಒತ್ತಡಕ್ಕೆ CM ಸಿದ್ದರಾಮಯ್ಯ ಯಾವುದೇ ಕೂಡ ನಾವು ಹೆದರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ತಮ್ಮ ಒಂದು ಚರ್ಚೆಗೆ ನಾವು ಅವಕಾಶವನ್ನು ಕೊಡ್ತೀವಿ, ಚರ್ಚೆಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಹೇಳಿರುವಂಥದ್ದು. ಇದರ ನಡುವೆ ಏನು ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಈ ಒಂದು ವಾಲ್ಮೀಕಿ ಹಗರಣದ ಚರ್ಚೆ ಮತ್ತು ಮೂಡಾ ಕೇಸಿನ ಚರ್ಚೆ ಆಗ್ತಾ ಇರುವಂಥದ್ದು. ಇದರ ಬಗ್ಗೆ ಸರ್ಕಾರ ಕೂಡ ಸರಿಯಾಗಿ ಸ್ಪಂದನೆಯನ್ನು ಮಾಡುತ್ತೆ ಮತ್ತು ಅದರ ಬಗ್ಗೆ ಸಾಕಷ್ಟು ಚರ್ಚೆಗೆ ನಾವು ರೆಡಿಯಾಗೇ ಇದ್ದೀವಿ ಅನ್ನುವಂಥ ಮಾತನ್ನು ಸದನದಲ್ಲಿ ಹೇಳಿದೆ. ಇತ್ತು ಸದನದ ಹೊರಗೆ ಕೂಡ ಇವತ್ತು ಬಿಜೆಪಿ ನಾಯಕರ ಹೋರಾಟ ಜೋರಾಗಿಯೇ ಇತ್ತು. ಸದನದ ಒಳಗೂ ಕೂಡ ಒಂದು ಏನು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಒಂದು ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸುವಂಥ ಕೆಲಸವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಅದರಿಂದ ಪಾರಾಗುವಂಥ ಕೆಲಸವನ್ನು ಕಾಂಗ್ರೆಸ್ನ ನಾಯಕರು ಕೂಡ ಮಾಡಿರುವಂಥದ್ದು. ಇವತ್ತು ಮೊದಲ ದಿನ, ಅದರಲ್ಲೂ ಕೂಡ ಈ ವಿಧಾನಮಂಡಲ ಅಧಿವೇಶನದ ಮೊದಲ ದಿನ ಆಗಿರೋದ್ರಿಂದ ಈ ರಾಜ್ಯದಲ್ಲಿ ಸತ್ತಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಸಂತಾಪ ಸೂಚಿಸುವ ಮೂಲಕ ಸಾಕಷ್ಟು ಸಂತಾಪ ಸೂಚಿಸುವ ಮೂಲಕ ಚರ್ಚೆಯನ್ನು ಆರಂಭಿಸಿದರು. ಆದರೆ ಈ ಚರ್ಚೆಯನ್ನು ಮುಂದಿನ ಹಂತದಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ, ಅದರಲ್ಲೂ ಕೂಡ ಮಂಗಳವಾರವೇ ಈ ಒಂದು ಅಸಲಿ ಅಖಾಡ ರೆಡಿಯಾಗುವಂಥದ್ದು. ಯಾಕಂತಂದರೆ ಇವತ್ತು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಿ ಆರಂಭಿಕ ಒಂದು ಭಾಷಣವನ್ನು ಮಾಡುವಂಥ ನಿಟ್ಟಿನಲ್ಲಿ ಏನು ಬಿಜೆಪಿಯ ನಾಯಕರು ಮತ್ತು ಕಾಂಗ್ರೆಸ್ನ ನಾಯಕರು ಆರೋಪ ಪ್ರತ್ಯಾರೋಪಕ್ಕೆ ಈ ಒಂದು ಸದನದ ವೇದಿಕೆ ಇವತ್ತು ಸಾಕ್ಷಿ. ಆದರೆ ನಾಳೆ ಇವತ್ತು ಪ್ರತಿಭಟನೆಯನ್ನು ಸಾಂದರ್ಭಿಕವಾಗಿ ಮಾಡುವಂಥ ಬಿಜೆಪಿ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟವನ್ನು ಮಾಡುತ್ತೆ ಅದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಂಪಪ್ಪ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.